ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತಂದರೆ, ಈ ರಿಟೈನಿಂಗ್ ವಾಲ್ ಇದೆಯಲ್ಲ, ಈ ರಿಟೈನಿಂಗ್ ವಾಲ್ದು ಈ ರಾಫ್ಟ್ದು ರೀನ್ಫೋರ್ಸ್ಮೆಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಈ ವಿಡಿಯೋನ ನೋಡಿ, ಆವಾಗಲೇ ನಿಮಗೆ ನೀಟಾಗಿ ಅರ್ಥ ಆಗೋದು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಂದು ಹೊಸ ವಿಡಿಯೋ ನಿಮಗೆ ಇಮಿಡಿಯೇಟಾಗಿ ಸಿಗೋದು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಈ ರಿಟೈನಿಂಗ್ ವಾಲ್ದು ರಾಫ್ಟ್ ಇದೆ ನೋಡಿ. ಈ ರಾಫ್ಟ್ ಏನು ಬಾಟಮಲ್ಲಿ ಬರುತ್ತಲ್ಲ ಟೋ, ಮತ್ತು ಇದು ಈ ರಾಫ್ಟ್ದು ಕಂಪ್ಲೀಟ್ ಏನು ರಾಫ್ಟ್ ಇದೆಯಲ್ಲ, ಈ ರಾಫ್ಟ್ ಎಲ್ಲದಕ್ಕೂ ಯಾವ ರೀತಿ BBS ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ರಿಟೈನಿಂಗ್ ವಾಲ್ ರಾಫ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಉಳಿದಿದ್ದೆಲ್ಲ ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಡೇಟಾಸ್ ಎಂಟ್ರಿ ಚೇಂಜ್ ಮಾಡೋದಷ್ಟೇ ಮಾಡೋದು. ಇದರಲ್ಲಿ ನಾನು ನೀಟಾಗಿ ಒಂದು ರಾಫ್ಟ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ರಾಫ್ಟ್ ಎಲ್ಲಿದು ಅಂತಂದರೆ, ಇಲ್ಲಿ ನೋಡಿ, ಈ ರಿಟೈನಿಂಗ್ ವಾಲು ಇದ್ರದ್ದು RW1 ಮತ್ತು ಸೆಕ್ಷನ್ 1 ಇನ್ ಬಿಟ್ವೀನ್ ಈ STP ಮತ್ತು UG ಮಧ್ಯೆ ಇರ್ತಕ್ಕಂಥ ಈ ರಿಟೈನಿಂಗ್ ವಾಲ್ನ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಎಕ್ಸೆಲ್ ಶೀಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೆಂಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಆಲ್ರೆಡಿ ನೋಡಿ ಈ ಟ್ಯಾಬ್ಲರ್ ಕಾಲಮ್ ಎಲ್ಲ ಯಾವ ರೀತಿ ಎಂಟ್ರಿ ಮಾಡಬೇಕು, ಏನೇನು ಕಂಟೆಂಟ್ ಬರಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಂದರೆ ಈ ವಿಡಿಯೋ ಈ ID ಕಾರ್ಡಲ್ಲಿರುತ್ತೆ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ನೋಡಿ, ರಿಟೈನಿಂಗ್ ವಾಲ್ 1 ಬಿಟ್ವೀನ್ STP ಆ್ಯಂಡ್ UG ಆ್ಯಸ್ ಪರ್ ಸೆಕ್ಷನ್ 1 ಅಂತ ಡಿಸ್ಕ್ರಿಪ್ಷನಲ್ಲಿ ಬರೆದಿದ್ದೀನಿ ಮೇನ್ ಹೆಡ್ಡಿಂಗು. ಅದರಲ್ಲಿ ಈಗ ರಾಫ್ಟ್ ಬಾರ್ಸ್, ಆ ರಾಫ್ಟ್ ಬಾರ್ಸಲ್ಲಿ ನೋಡಿ ಶಾರ್ಟರ್ ರಾಡು ಟಾಪು ಮತ್ತು ಬಾಟಮ್ ಅಂತ ಬರೆದಿದ್ದೀನಿ. ಅದು ಏನಕ್ಕೆ ಹಂಗೆ ಬರೆದಿದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಈ ಇದರದ್ದು ರಿಟೈನಿಂಗ್ ವಾಲ್ದು ಸೆಕ್ಷನ್ 1 ಇದೆಯಲ್ಲ, ಈ ಸೆಕ್ಷನ್ 1ಗೆ ಹೋದಾಗ ಇಲ್ಲಿ ನೋಡಿ, ಇದೆಲ್ಲ ಕಾಂಕ್ರೀಟ್ ಸೆಕ್ಷನ್ ಇದು. ಸೊ ಅದೇ ಪ್ರಕಾರ ಇಲ್ಲಿ ಅದರದ್ದು ರೀನ್ಫೋರ್ಸ್ಮೆಂಟ್ ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ರೀನ್ಫೋರ್ಸ್ಮೆಂಟ್ ಸೆಕ್ಷನಲ್ಲಿ ಈಗ ಈ ರಾಫ್ಟಿಗೆ ಹೋದಾಗ, ಈ ರಾಫ್ಟಲ್ಲಿ ನೋಡಿ, ಇದು ಟಾಪ್ ಮ್ಯಾಟು, ಇದು ಬಾಟಮ್ ಮ್ಯಾಟು. ಸೊ ಈ ಬಾಟಮ್ ಮ್ಯಾಟ್ ಏನಿದೆ ಡೀಟೇಲು 10/125 ಇದೆ, ಮತ್ತು ಟಾಪ್ ಮ್ಯಾಟ್ ಏನಿದೆ ಡೀಟೇಲು, ಟಾಪ್ ಮ್ಯಾಟು ಕೂಡ 10/125 ಇದೆ. ಅಂದರೆ ಎರಡೂ ರಾಡು ಸೇಮ್ ಸ್ಪೇಸಿಂಗು ಸೇಮ್ ಡಯಾ ಇತ್ತು ಅಂತಂದರೆ ನಾವು ನಂಬರ್ ಆಫ್ ಐಟಮ್ಸ್ 2 ಅಂತ ತಗೊಂಡು ಈ ಶಾರ್ಟರ್ ರಾಡ್ದನ್ನ ರೀನ್ಫೋರ್ಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದೇ ಥರ ಪ್ರಕಾರ ಇಲ್ಲಿ ಲಾಂಗರ್ ರಾಡ್ ಯಾವುದು ಅಂತಂದರೆ, ಇಲ್ಲಿ ಡಾಟ್ಸ್ ಕಾಣಿಸ್ತೈತಲ್ಲ, ಇದು ಬಂದ್ಬಿಟ್ಟು ಲಾಂಗರ್ ರಾಡ್ ಅಂತಂದರೆ ನಮ್ಮದು ರಿಟೈನಿಂಗ್ ವಾಲ್ ಎಷ್ಟು ಲೆಂತ್ ಇರುತ್ತಲ್ಲ ಅಷ್ಟು ಲೆಂತ್ಗೆ ಬರ್ತಕ್ಕಂಥ ರಾಡು. ಈ ರಾಡ್ದು ಡೀಟೇಲ್ ನೋಡಿ, ಇದು 10/200 ಇದೆ, ಮತ್ತು ಅದೇ ಥರ ಇದು ಕೂಡ ಬಾಟಮಲ್ಲೂ ಕೂಡ 10/200 ಇದೆ. ಸೊ ಇದು ಕೂಡ ನಾವು ಲಾಂಗರ್ ರಾಡು ಟಾಪು ಮತ್ತು ಬಾಟಮ್ ಅಂತ ತಗೋಬೋದು. ಈಗ ಇದರದ್ದು ನಂಬರ್ ಆಫ್ ರಾಡ್ಸ್ನ ಯಾವ ರೀತಿ ಇದನ್ನು ನಾವು ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಫಸ್ಟು ಶಾರ್ಟರ್ ರಾಡು ಟಾಪ್ ಮ್ಯಾಟು ಮತ್ತು ಬಾಟಮ್ ಮ್ಯಾಟಲ್ಲ, ಇಲ್ಲಿ ನಂಬರ್ ಆಫ್ ಐಟಮ್ಸ್ 2 ತೊಗೊಂಡಿದ್ದೀನಿ. ಡಯಾ ಆಫ್ ರಾಡು 10 mm ಆ್ಯಂಡ್ ಲೆಂತ್ ಅಂತಂದರೆ ಇದು ರಾಫ್ಟ್ದು ವಿಡ್ತ್ ಎಷ್ಟಿದೆಯಲ್ವಾ, ಇಲ್ಲಿ ನೋಡಿ 1500 ಇದೆ ಅಲ್ವಾ. ಈ 1500 ನಮ್ಮದು ರಾಫ್ಟ್ ವಿಡ್ತ್ 1500 mm, ಮತ್ತು ಸ್ಪೇಸಿಂಗ್ 125 mm, ಮತ್ತು ಇದು ಲ್ಯಾಪ್ ಕೋಎಫಿಷಿಯೆಂಟು ಅಂದರೆ ಲ್ಯಾಪ್ ಲೆಂತ್ ಅಂದರೆ ನಮ್ಮದು ಇದು ಲ್ಯಾಪ್ ಕೋಎಫಿಷಿಯೆಂಟ್ದು ಒಂದು ಟೇಬಲ್ ಇದೆ ಅಲ್ವಾ. ಇದು ಕಂಪ್ರೆಷನ್ ಲ್ಯಾಪ್ ಝೋನು ಮತ್ತು ಟೆನ್ಷನ್ ಲ್ಯಾಪ್ ಝೋನು, ಇದು ನಮ್ಮದು ಫುಟಿಂಗ್ ಇರೋದ್ರಿಂದ ಇದು ಟೆನ್ಷನ್ ಲ್ಯಾಪ್ ಝೋನು. ಇಲ್ಲಿ ನೋಡಿ, ಗ್ರೇಡ್ ಆಫ್ ಕಾಂಕ್ರೀಟ್ M30 ಮತ್ತು ಡಯಾ 10 mm ಇರೋದ್ರಿಂದ ಈ ಲ್ಯಾಪ್ ಕೋಎಫಿಷಿಯೆಂಟು 475 mm ಬರುತ್ತೆ. ಇದರಲ್ಲಿ ಗ್ರೇಡ್ ಆಫ್ ಕಾಂಕ್ರೀಟ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ, ನಮ್ಮದು ಜನರಲ್ ನೋಟ್ಸ್ ಇದೆಲ್ಲ, ಈ ಜನರಲ್ ನೋಟ್ಸಲ್ಲಿ ಗ್ರೇಡ್ ಆಫ್ ಕಾಂಕ್ರೀಟು, ಗ್ರೇಡ್ ಆಫ್ ಸ್ಟೀಲು ನೋಡಿ ಇದೆಲ್ಲ ಕೊಟ್ಟಿದ್ದಾರೆ. ಗ್ರೇಡ್ ಆಫ್ ಕಾಂಕ್ರೀಟು ಫಾರ್ ದ ರಿಟೈನಿಂಗ್ ವಾಲ್ M30 ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಈ ರೀನ್ಫೋರ್ಸ್ಮೆಂಟು M30ಗೆ ಮತ್ತು 10 mm ಡಯಾಗೆ ನಾವು 475 ಲ್ಯಾಪ್ ಕೋಎಫಿಷಿಯೆಂಟ್ ತೊಗೋಬೇಕು ನಾವು. ಸೊ ಅದು ಆ ಲ್ಯಾಪ್ ಕೋಎಫಿಷಿಯೆಂಟೇ ನಾನು ಇಲ್ಲಿ ಎಂಟ್ರಿ ಮಾಡಿರೋದು. ಲ್ಯಾಪ್ ಕೋಎಫಿಷಿಯೆಂಟು ಮತ್ತು ರಾಫ್ಟ್ದು ಕವರ್ ಬಂದ್ಬಿಟ್ಟು 50 mm. ಸೊ ಇದಿಷ್ಟು ಕಾಲಮು ಖಾಲಿ ಇದೆ, ಯಾಕೆ ಅಂತಂದರೆ ಇದಿಷ್ಟರಲ್ಲಿ ನಮ್ಮದು ವಾಲ್ ರೀನ್ಫೋರ್ಸ್ಮೆಂಟ್ ಬರುತ್ತೆ. ಸೊ ಈ ವಾಲ್ ರೀನ್ಫೋರ್ಸ್ಮೆಂಟ್ನ ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಈ ವಾಲ್ ರೀನ್ಫೋರ್ಸ್ಮೆಂಟ್ಗೆ ಇದನ್ನು ಕಲರ್ ಚೇಂಜ್ ಮಾಡಿ ಈ ವಾಲ್ ರೀನ್ಫೋರ್ಸ್ಮೆಂಟ್ ಕಾಲಮ್ಸ್ನ ನಾನು ಹೈಡ್ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಜಸ್ಟ್ ಅದಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಹೈಡ್ ಅಂತ ಸೆಲೆಕ್ಟ್ ಮಾಡಿ, ಈ ಕಾಲಮ್ಸ್ಗಳೆಲ್ಲ ಹೈಡ್ ಆಗಿರುತ್ತೆ. ಸೊ ನಾವು ವಾಲ್ ರೀನ್ಫೋರ್ಸ್ಮೆಂಟ್ ಮಾಡಬೇಕಾದ್ರೆ ನಾವು ಆ ಕಾಲಮ್ಸನ್ನ ಅನ್ಹೈಡ್ ಮಾಡ್ಕೊಳ್ಳೋಣ. ಅನ್ಹೈಡ್ ಮಾಡೋದ್ರೆ ಜಸ್ಟ್ ಇಲ್ಲಿ ಹೈಡ್ ಆಗಿರುತ್ತಲ್ಲ ಅದ್ರ ಪಕ್ಕದಲ್ಲಿ ಲೆಫ್ಟಲ್ಲಿ ಮತ್ತು ರೈಟಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿ ಅನ್ಹೈಡ್ ಕ್ಲಿಕ್ ಮಾಡಿದ್ರೆ ಮತ್ತೆ ಆ ಕಾಲಮ್ ಓಪನ್ ಆಗುತ್ತೆ. ಈಗ ನೋಡಿ, ಶಾರ್ಟರ್ದು ಟಾಪ್ ಮತ್ತು ಬಾಟಮು ಸೇಮ್ ಸೀರಿಯಲ್ ನಂಬರ್ ಆಫ್ ಐಟಮ್ಸ್ 2 ಅಂತ ಎಂಟ್ರಿ ಮಾಡಿದ್ದೀನಿ. ಡಯಾ 10 ಲೆಂತ್ ಆಯಿತು, ಅದರದ್ದು ಸ್ಪೇಸಿಂಗು, ಲ್ಯಾಪ್ ಕೋಎಫಿಷಿಯೆಂಟ್ ಆಯಿತು, ಕವರ್ ಆಯಿತು, ಮತ್ತು ಇದು LD ಅಂತಂದರೆ ಇದು ಎರಡು ಕಡೆ ನಮ್ಮದು ರಾಡು ಡೆವಲಪ್ಮೆಂಟ್ ಲೆಂತ್ ಕೊಟ್ಟಿರ್ತೀವಲ್ಲ ಇದು LD. ಸೊ ಈ ಟಾಪು ಮತ್ತು ಬಾಟಮ್ಗೆ ಇದು ನಮ್ಮದು ಫುಟಿಂಗ್ ಥಿಕ್ನೆಸ್ಸು 400 ಇರೋದ್ರಿಂದ ನಾವು ಒಂದು 300 mm ಕೊಡ್ತಾ ಇದ್ದೀವಿ. ಸೊ ಆ ಎಲ್ಲನ್ನು
ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇದು ಶಿಯರ್ ಝೋನ್ ಇಲ್ವಾ, ಇದು ವಾಲ್ ರಾಡ್ಗೆ ಬೇಕಾಗಿರ್ತಕ್ಕಂಥ ಕಾಲಮು. ನೆಕ್ಸ್ಟ್ ಇಲ್ಲಿ ನೋಡಿ ರಾಡ್ದು ಕಟಿಂಗ್ ಲೆಂತು, ಅಂದರೆ ಈಚ್ ರಾಡ್ ಲೆಂತ್, ಇದು ಪ್ರತಿಯೊಂದು ರಾಡ್ ಲೆಂತ್ ಎಷ್ಟು ಬರುತ್ತೆ ಅಂತಂದರೆ ಇಲ್ಲಿ ನೋಡಿ ಫಾರ್ಮುಲಾ ಹಾಕಿದ್ದೀನಿ. ಆ ಫಾರ್ಮುಲಾ ಏನಂತಂದರೆ ಈ ಲೆಂತ್ ಇದೆ ಅಲ್ವಾ, ಈ ಲೆಂತು ಪ್ಲಸ್ ಈ 2 ಟೈಮ್ಸ್ ಆಫ್ ಎಲ್ ಡಿ ಮೈನಸ್ 2 ಟೈಮ್ಸ್ ಆಫ್ ದಿಸ್ ಕವರ್ ಮೈನಸ್ 1 ಟೈಮ್ಸ್ ಆಫ್ ದಿಸ್ ಡಯಾ ಆಫ್ ದ ಬಾರ್. ಯಾಕೆಂದರೆ ರಾಡ್ ಸೆಂಟರ್ ಟು ಸೆಂಟರ್ ನಾವು ಕಟಿಂಗ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೋಸ್ಕರ ಇಲ್ಲಿ ಒಂದು ಡಯಾ ಕೂಡ ನಾವು ಮೈನಸ್ ಮಾಡಬೇಕು. ಇದು ಲೆಂತ್ ಆಫ್ ದ ರಾಡು. ನೆಕ್ಸ್ಟು ಲ್ಯಾಪ್ ಲೆಂತ್ಗೆ ನೋಡಿ ಇಲ್ಲಿ ನಮ್ಮದು ಇದು ಬರೀ 1500 mm ಮಾತ್ರ ಇದೆ. ಈ 1500 mm ಇರೋದ್ರಿಂದ ನಮಗೆ ಇಲ್ಲಿ ಲ್ಯಾಪ್ ಲೆಂತ್ ಬೇಕಾಗಿಲ್ಲ. ಅದೇ ಥರ ನೀವು ಲಾಂಗರ್ ರಾಡು, ಈ ಲಾಂಗರ್ ರಾಡ್ ಇದೆಲ್ಲ, ಸೊ ಈ ಲಾಂಗರ್ ರಾಡ್ ಅಂತಂದರೆ ನೋಡಿ ಇಲ್ಲಿಂದ ಎಸ್ ಟಿ ಪಿಯಿಂದ ಹಿಡಿದು ಯು ಜಿ ಸಮ್ ತನಕ ಈ ಲಾಂಗರ್ ರಾಡ್ ನಾನು ಇಲ್ಲಿ ಸೆಕ್ಷನಲ್ಲಿ ತೋರಿಸ್ದೆ ನೋಡಿ, ಇದು ನಮ್ಮದು ಲಾಂಗರ್ ರಾಡು. ಈ ಲಾಂಗರ್ ರಾಡ್ ಏನಿರುತ್ತೆ ಇಟ್ ಈಸ್ ಮೋರ್ ದೆನ್ 12 ಮೀಟ್ರ್ ಇರ್ತದೆ. ಅದೇ ನೀವು ಇಲ್ಲಿ ಬ್ಯಾಕ್ ಸೈಡ್ ಈ ರಿಟೈನಿಂಗ್ ಹೊಲ್ಗೆ ಬಂದಾಗ ನೋಡಿ ಇದು 50 ಮೀಟ್ರ್ ಇದೆ. ಸೊ ಅದರಿಂದ ನಾನು ಈ ಲ್ಯಾಪ್ ಕೋಎಫಿಷಿಯೆಂಟನ್ನು ನಾನು ಅಪ್ ಟು 48 ಮೀಟ್ರ್ ತನಕ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ನೋಡಿ ಲ್ಯಾಪ್ ಲೆಂತ್ ನೋಡಿ ಇಲ್ಲಿ 12 ಮೀಟ್ರ್. ಇಫ್ 12 ಮೀಟ್ರಿಗಿಂತ ಜಾಸ್ತಿ ಇದ್ದಾಗ ಒಂದು ಲ್ಯಾಪ್ ಲೆಂತ್ ಆ್ಯಡ್ ಮಾಡಬೇಕು. ನೆಕ್ಸ್ಟು 24 ಮೀಟ್ರ್, ಇಲ್ಲಿ 24 ಮೀಟ್ರಿಗಿಂತ ಜಾಸ್ತಿ ಇದ್ದಾಗ 2 ಲ್ಯಾಪ್ ಲೆಂತ್ ಆ್ಯಡ್ ಆಗಬೇಕು. ಮತ್ತು 36 ಮೀಟ್ರ್, ಇದು 36 ಮೀಟ್ರಿಗಿಂತ ಜಾಸ್ತಿ ಇದ್ದಾಗ 3 ಲ್ಯಾಪ್ ಲೆಂತ್ ಆ್ಯಡ್ ಆಗಬೇಕು. ಮತ್ತು 48 ಮೀಟ್ರಿಗಿಂತ ಜಾಸ್ತಿ ಇದ್ದಾಗ ಇಲ್ಲಿ 4 ಲ್ಯಾಪ್ ಲೆಂತ್ ಆ್ಯಡ್ ಆಗಬೇಕು. ಇದು ಇಫ್ ಕಂಡೀಷನ್ ಫಾರ್ಮುಲಾ ಎಲ್ಲ ಬಂದ್ಬಿಟ್ಟು ನಮಗೆ ಈ ಟೋಟಲ್ ಲೆಂತ್ ಆಫ್ ದ ರಾಡ್ ಏನಿರುತ್ತಲ್ವ, ಆ ಲೆಂತ್ ಆಫ್ ದ ರಾಡು ಈ 12 ಮೀಟ್ರಿಗಿಂತ ಜಾಸ್ತಿ ಬಂದಾಗ ನಮಗೆ ಈ ಫಾರ್ಮುಲಾ ಇಲ್ಲಿ ಎಂಟರ್ ಆಗಬೇಕು. ಈ ಫಾರ್ಮುಲಾನ ನೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಎಕ್ಸೆಲ್ ಶೀಟಲ್ಲಿ ನಾನು ಎಂಟ್ರಿ ಮಾಡಿದ್ದೀನಿ. ಈ ಫಾರ್ಮುಲಾ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಐ ಡಿ ಕಾರ್ಡ್ ನೋಡಿ, ಈ ಐ ಡಿ ಕಾರ್ಡಲ್ಲಿ ನಾನು ನೀಟಾಗಿ ಈ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನೀವು ಈ ಲ್ಯಾಪ್ ಕೋಎಫಿಷಿಯೆಂಟನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಕಲಿತೀರಾ. ನೆಕ್ಸ್ಟು ಈ ಲೆಂತ್ ಆಫ್ ಬಾರ್ ಇದೆ ಅಲ್ವಾ, ಈ ಲೆಂತ್ ಆಫ್ ದ ಬಾರ್ ಬಂದ್ಬಿಟ್ಟು ನೆಕ್ಸ್ಟು ಈ ಈಚ್ ರಾಡ್ ಲೆಂತು ಪ್ಲಸ್ ಈ ಲ್ಯಾಪ್ ಲೆಂತನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಲೆಂತ್ ಆಫ್ ದ ರಾಡ್ ಬರುತ್ತೆ. ಇಲ್ಲಿ ನಾನು ಇದನ್ನು ಡಿವೈಡೆಡ್ ಬೈ 1000 ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ನಮಗೆ ಎಲ್ಲ ರಾಡ್ ಬಂದ್ಬಿಟ್ಟು ಮೀಟ್ರಲ್ಲಿರಬೇಕು. ನೆಕ್ಸ್ಟು ನಂಬರ್ ಆಫ್ ರಾಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ನಮ್ಮದು ಶಾರ್ಟರ್ ರಾಡು ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮ್ಮದು ಲಾಂಗರ್ ಲೆಂತ್ ತೊಗೋಬೇಕು. ಈ ಲಾಂಗರ್ ಲೆಂತ್ ಎಷ್ಟಿದೆ 19,730 ಏನೋ ಇದೆ, ನಾನು 19,700 ಎಂಟ್ರಿ ಮಾಡಿದ್ದೀನಿ. ಸೊ ಲಾಂಗರ್ ಸ್ಪ್ಯಾನು ಡಿವೈಡೆಡ್ ಬೈ ಈ ನಮ್ಮದು ಏನು ಶಾರ್ಟರ್ ನಮ್ಮ ರಾಡ್ ಇದೆಯಲ್ಲ ಅದರದ್ದು ಸ್ಪೇಸಿಂಗು ಪ್ಲಸ್ 1 ಆ್ಯಡ್ ಮಾಡಿದ್ರೆ ಇದು ಬರುತ್ತೆ. ಇಲ್ಲಿ ನೋಡಿ ನಾನು ರೌಂಡ್ ಅಂತ ಕೊಟ್ಟಿದ್ದೀನಿ. ಈ ರೌಂಡ್ ಅಂತ ಏನಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಈ ವ್ಯಾಲ್ಯೂಸು ಈ ನಂಬರ್ ಆಫ್ ರಾಡ್ಸ್ ಏನಿದ್ರು 0.5 ಡೆಸಿಮಲ್ಗಿಂತ ಜಾಸ್ತಿ ಹೋದಾಗ ನೆಕ್ಸ್ಟ್ ರಾಡ್ಗೆ ರೌಂಡ್ ಅಪ್ ಆಗುತ್ತೆ. 0.5ಗಿಂತ ಕಡಿಮೆ ಏನಾದ್ರು ಬಂತು ಅಂತಂದರೆ ಅದರದ್ದು ಬಿಲೋ ನಂಬರ್ಗೆ ರೌಂಡ್ ಆಫ್ ಆಗುತ್ತೆ. ಏನಕ್ಕೆ ಅಂತಂದರೆ ನಾವು ಟೋಟಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮತ್ತು ಯೂನಿಟ್ ವೇಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ನಂಬರ್ ಆಫ್ ರಾಡ್ಸ್ ಬಂದ್ಬಿಟ್ಟು ರೌಂಡ್ ಅಪ್ಪಲ್ಲಿರಬೇಕು, ಯಾವುದೇ ಫ್ರ್ಯಾಕ್ಷನ್ಸ್ ಇಲ್ಲಿ ಬರೋ ಆಗಿಲ್ಲ. ಅದಕ್ಕೋಸ್ಕರ ನಾವು ನಂಬರ್ ಆಫ್ ರಾಡ್ಸ್ ನಾವು ರೌಂಡ್ ಆಫ್ ಮಾಡಿಸ್ತೀವಿ. ನೆಕ್ಸ್ಟು ಟೋಟಲ್ ಲೆಂತ್ ಏನು, ಟೋಟಲ್ ಲೆಂತಿಗೆ ಬಂದ್ಬಿಟ್ಟು ನಮ್ದು ಇಲ್ಲಿ ಏನಿದೆ ನಂಬರ್ ಆಫ್ ಐಟಮ್ಸು ಮಲ್ಟಿಪ್ಲೈಡ್ ಬೈ ದಿಸ್ ಟೋಟಲ್ ಲೆಂತ್ ಆಫ್ ಇನ್ ಮೀಟರು ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ರಾಡ್ಸು, ಆವಾಗ ನಮಗೆ ಟೋಟಲ್ ಲೆಂತ್ ಆಫ್ ರಾಡ್ ಬರುತ್ತೆ. ನೆಕ್ಸ್ಟ್ ಯೂನಿಟ್ ವೇಟ್ಗೆ ನಮ್ದು ಏನು ಡಯಾ ಇದೆ ಅಲ್ವಾ, ಡಯಾ ಡಿಸ್ಕೋಡೆಡ್ ಬೈ 162 ಫಾರ್ಮುಲಾ ಹಾಕಿದ್ರೆ ಇಲ್ಲಿ ಯೂನಿಟ್ ವೇಟ್ ಬರುತ್ತೆ. ನೆಕ್ಸ್ಟು ಟೋಟಲ್ ವೇಟಿಗೆ ಬಂದ್ಬಿಟ್ಟು ಸೇಮ್ ದಿಸ್ ಟೋಟಲ್ ಲೆಂತ್ ಆಫ್ ದ ರಾಡ್ ಮಲ್ಟಿಪ್ಲೈಡ್ ಬೈ ದಿಸ್ ಯೂನಿಟ್ ವೇಟು, ಇಷ್ಟು ಮಾಡೋದು ನಮಗೆ ಟೋಟಲ್ ವೇಟ್ ಬರುತ್ತೆ. ದೆನ್ ಟೋಟಲ್ ವೇಟ್ ಆಗಿದ್ಮೇಲೆ ಇಲ್ಲಿ ನಾವು ಡಯಾ ವೈಸನ್ನ ಬೈಫರ್ಕೇಟ್ ಮಾಡಬೇಕು. ಇಲ್ಲೂ ಕೂಡ ನಮ್ಮದು ಒಂದು ಇಫ್ ಕಂಡೀಷನ್ ಫಾರ್ಮುಲಾ ಇದೆ. ಇಲ್ಲಿ ನೋಡಿ ಇಫ್ ಕಂಡೀಷನ್ ಫಾರ್ಮುಲಾ ಹಾಕಿದ್ದೀನಿ. ಈ ಇಫ್ ಕಂಡೀಷನ್ ಫಾರ್ಮುಲಾ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಈ ಡಯಾ ಆಫ್ ದ ರಾಡ್ ಏನಿದೆಯಲ್ವಾ, ಈ ಡಯಾ ಆಫ್ ದ ರಾಡ್ ಚೇಂಜ್ ಆದರೆ ಇಲ್ಲಿ ನಮಗೆ ರೆಸ್ಪೆಕ್ಟಿವ್ ಡಯಾದಲ್ಲಿ ನಮಗೆ ಈ ಕ್ವಾಂಟಿಟೀಸ್ ಹೋಗಿ ಪ್ರಿಂಟ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಇಫ್ ಕಂಡೀಷನ್ ಫಾರ್ಮುಲಾ ಹಾಕಿದ್ದೀನಿ. ಈ ಇಫ್ ಕಂಡೀಷನ್ ಫಾರ್ಮುಲಾನು ನೀವು ಲರ್ನ್ ಮಾಡಬೇಕು ಅಂತಂದರೆ ಈ ಐ ಡಿ ಕಾರ್ಡಲ್ಲಿ ಹೋಗಿ ಈ ವಿಡಿಯೋ ನೋಡಿ ನಿಮಗೆ ಈ ಇಫ್ ಕಂಡೀಷನ್ ಫಾರ್ಮುಲಾ ಯಾವ ರೀತಿ ಹಾಕಬೇಕು ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. ಸೊ ಅದೇ ಥರ ಈ ಎಲ್ಲದಕ್ಕೂ ಇಫ್ ಕಂಡೀಷನ್ ಫಾರ್ಮುಲಾ ಹಾಕಿ ಈ ಡಯಾ ಆಫ್ ದ ರಾಡನ್ನು ಪರ್ಟಿಕ್ಯುಲರ್ ಡಯಾದಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಈಗ 10 mm ಡಯಾ ಇದೆಯಲ್ವಾ, ಇಲ್ಲಿ 10 mm ಡಯಾ ಇರೋದ್ರಿಂದ ಇಲ್ಲಿ ನಮಗೆ 10 mm ಕಾಲಮಲ್ಲಿ ಆ ಟೋಟಲ್ ಕ್ವಾಂಟಿಟಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನು 8 mm ಚೇಂಜ್ ಮಾಡಿದ್ರೆ ಅದು 8 mm ಬರುತ್ತೆ, 12 mm ಚೇಂಜ್ ಮಾಡಿದ್ರೆ 12 mm ಹೋಗುತ್ತೆ. ಅದೇ ಥರ ಇಲ್ಲಿ ಯಾವ ಡಯಾನ ಎಂಟ್ರಿ ಮಾಡ್ತೀವೋ ಆ ಡಯಾಗೆ ಈ ವ್ಯಾಲ್ಯೂಸು ಹೋಗಿ ಪ್ರಿಂಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಇಫ್ ಕಂಡೀಷನ್ ಫಾರ್ಮುಲಾ ಹಾಕೋದು. ಸೊ ಒನ್ಸ್ ಈ ಶಾರ್ಟರ್ದು ಟಾಪ್ ಮ್ಯಾಟ್ ಬಾಟಮ್ ಮ್ಯಾಟ್ ಆಗಿದ ತಕ್ಷಣ ನೆಕ್ಸ್ಟ್ ಅದೇ ಥರ ಲಾಂಗರ್ದು ಕೂಡ ಟಾಪ್ ಮ್ಯಾಟು ಮತ್ತು ಬಾಟಮ್ ಮ್ಯಾಟ್ ತೊಗೋಬೇಕು. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ನಾವೀಗ ಶಾರ್ಟರ್ ಸ್ಪ್ಯಾನ್ ಮಾಡ್ತೀವಲ್ವಾ,
ಇದೆರಡೂ ಶಾರ್ಟರ್ ರಾಡು, ಇದು ಮತ್ತು ಇದು ಶಾರ್ಟರ್ ರಾಡು. ಸೊ ಅದೇ ಥರ ಇದು ಲಾಂಗರ್ ರಾಡು. ಲಾಂಗರ್ ರಾಡ್ ನೋಡಿ, ಇದು ಲಾಂಗರ್ ರಾಡು ಟಾಪ್ ಮ್ಯಾಟು, ಇದು ಲಾಂಗರ್ ರಾಡು ಬಾಟಮ್ ಮ್ಯಾಟು. ಇದು ಕೂಡ 10/200 ಇದೆ, ಇದು ಕೂಡ 10/200 ಇದೆ. ಸೊ ಅದರಿಂದ ಇದರಲ್ಲೂ ಕೂಡ ನಾವು ಸೇಮು 2 ನಂಬರ್ಸ್ ತಗೋಬೋದು. ನಂಬರ್ ಆಫ್ ಐಟಮ್ಸು ಡಯಾಫ್ರಾಡ್ 10, ಟೋಟಲ್ ಲೆಂತು ರಾಫ್ಟ್ದು ಟೋಟಲ್ ಲೆಂತ್ ತೊಗೋಬೇಕು. ಸ್ಪೇಸಿಂಗ್ 200 ಇದೆ. ಲ್ಯಾಪ್ ಕೋಎಫಿಷಿಯಂಟ್ ಆ್ಯಸ್ ಇಟ್ ಈಸು. ಕ್ಲಿಯರ್ ಕವರ್ 50 mm ಮತ್ತು LD ಆ ಕಡೆ 300, ಈ ಕಡೆ 300. ಸೇಮ್ ಇಲ್ಲಿ ಬಂದ್ಬಿಟ್ಟು ನಮಗೆ ಈಚ್ ರಾಡ್ ಲೆಂತು ಇದರಲ್ಲಿ ಸ್ವಲ್ಪ ನಾವು ಇದು ಈಚ್ ರಾಡ್ ಲೆಂತ್ ಹೆಂಗೆ ತೊಗೊತೀವಿ ಅಂತಂದರೆ ಇದು ಟೋಟಲ್ ಲೆಂತ್ ಆಫ್ ದ ರಾಫ್ಟ್ ಪ್ಲಸ್ 2 LD ಮಾತ್ರ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಈ ಕಡೆ ರಾಫ್ಟು ನೋಡಿ, ಈ ಪ್ಲ್ಯಾನಲ್ಲಿ ನೋಡಿದಾಗ ಈ ರಾಫ್ಟ್ ಹೋಗ್ಬಿಟ್ಟು ಇಲ್ಲಿ STP ಒಳಗಡೆ ಮರ್ಜ್ ಆಗುತ್ತೆ, ಈ ಕಡೆ ಬಂದ್ಬಿಟ್ಟು ಈ ರಾಫ್ಟು UG ಸಂಪ್ ಒಳಗಡೆ ಮರ್ಜ್ ಆಗುತ್ತೆ. ಅದರಿಂದ ಈ ಲಾಂಗರ್ ರಾಡು ಇದ್ರೊಳಗಡೆ 300 mm, ಇದ್ರೊಳಗಡೆ 300 mm ಲ್ಯಾಪಿಂಗ್ ಕೊಟ್ಟರೆ ಮುಗೀತು. ಸೊ ನಮಗೆ ಇಲ್ಲಿ ಕವರು ಮತ್ತು ರಾಡ್ ಸೆಂಟರ್ ಡಿಸ್ಟೆನ್ಸ್ ಎಲ್ಲ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇನು ಶಾರ್ಟರ್ ರಾಡಲ್ಲಿ ಮಾಡಿದ್ವಲ್ಲ ಆ ರೀತಿ ಇದರಲ್ಲಿ ನಾವು ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕೊಟ್ಟರೆ ಆಯಿತು. ನೆಕ್ಸ್ಟು ಇಲ್ಲಿ ಕೂಡ ನೋಡಿ ಲ್ಯಾಪ್ ಕೋಎಫಿಷಿಯಂಟ್, ಇಲ್ಲಿ ಫಾರ್ಮುಲಾ ನೀವು ಒಂದ್ಸರಿ ಎಂಟ್ರಿ ಮಾಡಿಬಿಟ್ರೆ ಜಸ್ಟ್ ಕೆಳಗಡೆ ನೀವು ಕಂಟ್ರೋಲ್ D ಹೊಡೆದ್ರೆ ಸೇಮ್ ಫಾರ್ಮುಲಾ ಕೆಳಗಡೆ ಬರುತ್ತೆ. ಇಲ್ಲಿ ನೋಡಿ ಲೆಂತು 19 ಮೀಟ್ರ್ ಅಂದರೆ 19.7 ಇದೆ, ಅಂದರೆ 12 ಮೀಟ್ರಿಗಿಂತ ಜಾಸ್ತಿ ಇರೋದ್ರಿಂದ ಇಲ್ಲಿ ಒಂದು ಲ್ಯಾಪು ಆಟೋಮೆಟಿಕ್ಕಾಗಿ ಆ್ಯಡ್ ಆಯಿತು. ನೆಕ್ಸ್ಟ್ ಸೇಮ್ ಲೆಂತ್ ಆಫ್ ದ ಬಾರ್ ಆ್ಯಸ್ ಇಟ್ ಈಸ್ ಮೇಲ್ಗಡೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಲ್ಲ ಅದೇ ಥರ ಲೆಂತ್ ಆಫ್ ದ ಫಾರ್ಮುಲಾ. ಮತ್ತು ಇದೆಲ್ಲನೂ ಜಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ D ಹೊಡೆದ್ಬಿಟ್ರೆ ನಿಮಗೆ ಎಲ್ಲ ಫಾರ್ಮುಲಾಸ್ ಕೆಳಗಡೆ ಬಂದುಬಿಡುತ್ತೆ. ನೆಕ್ಸ್ಟ್ ಈಗ ಚೇರ್ ರಾಡ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಚೇರ್ ರಾಡ್ಸ್ ನಾವು ಇಲ್ಲಿ ಫುಟಿಂಗ್ ಡೆಪ್ತು 400 mm ಡೆಪ್ತ್ಗಿಂತ ಜಾಸ್ತಿ ಇರೋದ್ರಿಂದ ಇಲ್ಲಿ ಫುಟಿಂಗ್ ಡೆಪ್ತ್ ಏನಿದೆ ಅಲ್ವಾ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫುಟಿಂಗ್ ಡೆಪ್ತ್ ಬಂದ್ಬಿಟ್ಟು 400 mm ಇದೆ. 400 mm ಇರೋದ್ರಿಂದ ನಾವು ಮಿನಿಮಮ್ ಈ ಚೇರ್ ರಾಡ್ಸ್ನ ನಾವು 12 mm ಡಯಾ ಅಥವಾ 16 mm ಡಯಾ ಹಾಕಬೇಕು. ಸೊ 12 mm ಡಯಾ ಹಾಕಿದ್ರೇ ಸಾಕು. ಈ 12 mm ಡಯಾ ಚೇರ್ ರಾಡ್ಸ್ನ ಎಷ್ಟು ಹಾಕಬೇಕು ಅಂತಂದರೆ ಈ ಟೋಟಲ್ ಲೆಂತ್ ಏನಿದೆ ಅಲ್ವಾ, ಈ ಲೆಂತ್ಗೆ ಎವ್ರಿ 1 ಮೀಟ್ರಿಗೆ ನಾವು 2 ಚೇರ್ ಹಾಕಬೇಕು. ಅಂದರೆ ಈ ಲೆಫ್ಟ್ ಸೈಡಲ್ಲಿ ಒಂದು ಚೇರು, ಒಳಗಡೆ ಒಂದು ಚೇರು, 2 ಚೇರ್ ಹಾಕಿದ್ರೇ ಈ ರಾಫ್ಟು ಕರೆಕ್ಟಾಗಿ ನಮಗೆ ಆ ಸ್ಪೇಸಲ್ಲಿ ಕೂತ್ಕೊಳ್ಳೋದು. ಚೇರ್ ರಾಡ್ ಏನಕ್ಕಪ್ಪ ಹಾಕ್ತೀವಿ ಅಂತಂದರೆ ಈ ಚೇರ್ ರಾಡ್ ಬಂದ್ಬಿಟ್ಟು ನಮಗೆ ಟಾಪ್ ಮ್ಯಾಟ್ ಕವರು ಮತ್ತು ಬಾಟಮ್ ಕವರ್ ಎಲ್ಲ ಮೈನಸ್ ಮಾಡಿ ಈ ರಾಡ್ ಥಿಕ್ನೆಸ್ ಎಲ್ಲ ಮೈನಸ್ ಮಾಡಿಕೊಂಡು ಇನ್ ಬಿಟ್ವೀನು ಆ ಚೇರ್ ರಾಡನ್ನು ನಾವು ಪ್ಲೇಸ್ ಮಾಡ್ತೀವಿ. ಈ ಚೇರ್ ರಾಡ್ದು ಕೂಡ ನೀವು ಈಕ್ವೇಷನ್ಸ್ ಎಲ್ಲ ಕಲಿಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಈ ID ಕಾರ್ಡ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಚೇರ್ ರಾಡನ್ನು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಅದ್ರದ್ದು ಕಟಿಂಗ್ ಲೆಂತಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನೀಟಾಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಚೇರ್ ರಾಡ್ಸ್ದು ಅಪ್ರಾಕ್ಸಿಮೇಟಾಗಿ 1500 mm ತೊಗೊತೀನಿ. ಏನಕ್ಕೆ ಅಂತಾರೆ ಇದೊಂದು 300 mm, ಇದೊಂದು 300 mm, ಡೆಪ್ತ್ ಅರೌಂಡ್ ಒಂದು 300 mm ಬರುತ್ತೆ. ಟೋಟಲ್ 300 + 300 × 4 ಟೈಮ್ಸ್ ಮೀನ್ಸ್ 1200 ಆಯಿತು. ಅದೇ ಥರ ಈ ಟಾಪ್ ಲೆಂತು ಕೂಡ ಒಂದು 300 to 400 mm ಕೊಡ್ತಾರೆ. ಸೊ ಅದರಿಂದ ಟೋಟಲ್ 1500 mm ನಾನು ಅಪ್ರಾಕ್ಸಿಮೇಟಾಗಿ ಕಟಿಂಗ್ ಲೆಂತ್ ತೊಗೊಂಡಿದ್ದೀನಿ. ಸೊ 12 mm ಡಯಾ ತೊಗೊಂಡಿದ್ದೀನಿ. ಲೆಂತ್ ಬಂದ್ಬಿಟ್ಟು 1500 mm. ಸೊ ಆಗ ಈಚ್ ರಾಡ್ ಲೆಂತ್ 1500 mm ಆಗುತ್ತೆ. ಲ್ಯಾಪ್ ಲೆಂತ್ ಬರೋದಿಲ್ಲ ಇದಕ್ಕೆ. ಟೋಟಲ್ ಲೆಂತ್ ಆಫ್ ದ ಬಾರ್ ಬಂದ್ಬಿಟ್ಟು ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೀವಿ, /1000 ಮಾಡಿ. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ರಾಡ್ಸ್ಗೆ ಬಂದ್ಬಿಟ್ಟು ನಾವಿಲ್ಲಿ ಟೋಟಲ್ ನಮ್ಮದು ಫುಟಿಂಗ್ ಲೆಂತ್ ಏನಿದೆಯಲ್ಲ ಫುಟಿಂಗ್ ಲೆಂತ್ನ ನಾನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಇಲ್ಲೂ ಕೂಡ ರೌಂಡ್ ಆಫ್ ಮಾಡಿದ್ದೀನಿ ಅಲ್ಲಿ ನಂಬರ್ ಆಫ್ ಚೇರ್ ರಾಡ್ಸನ್ನು. ಸೊ ಟೋಟಲ್ ಲೆಂತ್ ಆಫ್ ದ ರಾಫ್ಟು /1000 ಮಾಡಿದಾಗ ಇದು ಮೀಟ್ರಿಗೆ ಕನ್ವರ್ಟ್ ಆಗುತ್ತೆ. ಇದನ್ನು ಮಲ್ಟಿಪ್ಲೈಡ್ ಬೈ 2 ನಂಬರ್ಸ್ ಮಾಡಿದ್ದೀನಿ. ಏನಕ್ಕೆ ಅಂತಾರೆ ಟೋಟಲ್ ಲೆಂತ್ಗೆ ಎವ್ರಿ 1 ಮೀಟ್ರಿಗೆ 2 ಚೇರ್ ರಾಡ್ಸ್ ಹಾಕಬೇಕು ಅಂತಂದರೆ ಟೋಟಲ್ ಲೆಂತ್ಗೆ ಮಲ್ಟಿಪ್ಲೈಡ್ ಬೈ 2 ಚೇರ್ಸ್ ಹಾಕಿದ್ದೀನಿ ಪ್ಲಸ್ 2 ನಂಬರ್ಸ್ ಆ್ಯಡ್ ಮಾಡಿದ್ರೆ ಲಾಸ್ಟಲ್ಲಿ ಎಂಡಲ್ಲಿ ಬರುತ್ತಲ್ಲ, ನಾವು ನಂಬರ್ಸ್ಗೆ +1 ಮಾಡ್ತೀವಲ್ಲ ಆ ರೀತಿಲಿ +2 ಮಾಡಬೇಕು. ಯಾಕಂದರೆ 2 ಚೇರ್ ರಾಡ್ಸು ಹಾಕೋದ್ರಿಂದ. ಸೊ ಇಲ್ಲಿ ನಂಬರ್ ಆಫ್ ಚೇರ್ ರಾಡ್ಸ್ ಬರುತ್ತೆ. ನೆಕ್ಸ್ಟು ಟೋಟಲ್ ಲೆಂತು, ಯೂನಿಟ್ ವೇಟು, ಟೋಟಲ್ ವೇಟು, ಡೈವರ್ಸ್ ಅಗ್ರಿಗೇಷನ್ ಎಲ್ಲ ಸೇಮ್ ಫಾರ್ಮುಲಾ. ಸೊ ಈಗ ನಾವು ಈ ಒಂದು ರಿಟೈನಿಂಗ್ ವಾಲ್ದು ರಾಫ್ಟು, ಈ ಫಸ್ಟ್ ರಾಫ್ಟ್ ಏನಿದೆಯಲ್ಲ ಇದೊಂದಕ್ಕೆ ನಾವು ರಿಟೈನಿಂಗ್ ವಾಲ್ದು BBS ಕ್ಯಾಲ್ಕುಲೇಟ್ ಮಾಡ್ದಂಗೆ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ವಾಲ್ದು ಏನಿದೆಯಲ್ಲ ಈ ವಾಲ್ದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಾಲ್ ರಿಇನ್ಫೋರ್ಸ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದಿಷ್ಟೇ, ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನೀವು ನೆಕ್ಸ್ಟ್ ರಿಇನ್ಫೋರ್ಸ್ಮೆಂಟ್ ನೋಡಿ ಈ ರಾಫ್ಟ್ ಆಯ್ತಲ್ವಾ, ನೆಕ್ಸ್ಟ್ RW2 ರಾಫ್ಟಿಗೆ ಹೋದಾಗ ಇಲ್ಲಿ ನೋಡಿ RW2 ರಾಫ್ಟಲ್ಲಿ ಏನಿದೆ ಸೇಮ್ ಅದೇ 1500 ಇದೆ. ಟಾಪ್ ರಿಇನ್ಫೋರ್ಸ್ಮೆಂಟ್ ಡಯಾ ಕೊಟ್ಟಿದ್ದಾರೆ, ಬಾಟಮ್ ರಿಇನ್ಫೋರ್ಸ್ಮೆಂಟ್ ಡಯಾ ಎಲ್ಲ ಸೇಮ್ ಇದೆ, ಲಾಂಗ್ ರಾಡು ಕೂಡ ಸೇಮ್ ಇದೆ. ಜಸ್ಟ್ ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಜಸ್ಟ್ ವಾಲ್ ನಂಬರು ಮತ್ತು ವಾಲ್ ಲೆಂತ್ ಇಲ್ಲಿ RW2ನಲ್ಲಿ ಏನು ಲೆಂತ್ ಬರುತ್ತಲ್ಲ ಆ ಲೆಂತನ್ನ ಆ್ಯಡ್ ಮಾಡಿದ್ರೆ ಮುಗೀತು. ಸೊ RW2 ಮುಗಿಯುತ್ತೆ. ಸೊ ಇದನ್ನು ನಾನು ಫಸ್ಟ್ ವಾಲ್ ಕ್ಯಾಲ್ಕುಲೇಟ್ ಮಾಡಿಬಿಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಾಲ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸೇಮ್ ಅದೇ ಥರ ನೆಕ್ಸ್ಟ್ ಫುಲ್ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಆ ರಿಟೈನಿಂಗ್ ವಾಲ್ದು ಡೀಟೇಲ್ಸ್ಗಳು ಚೇಂಜ್ ಮಾಡ್ಕೊತ ಹೋದರೆ ನಮಗೆ ಬೇಗ ರಿಟೈನಿಂಗ್ ವಾಲ್ ಕ್ವಾಂಟಿಟಿ ಕಂಪ್ಲೀಟ್ ಆಗುತ್ತೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ. ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ಎಕ್ಸೆಲ್ ಶೀಟು ಅಥವಾ ಡ್ರಾಯಿಂಗ್ ಏನಾದ್ರು ಬೇಕು ಅನ್ನೋದಾದರೆ ಈ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್.